ಇಲ್ಲ, ಒಂದು ಕೆಲಸ ಮಾಡಿ ಬಿಡಿ, ಅವರೇ ಮಾಡ್ತಾರೆ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರ ಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಯುಧಿಷ್ಠಿರಃ ಸತ್ಯಂ ದಮಂ ಕ್ಷಮಾಂ ಪ್ರಜ್ಞಾಂ ಪ್ರಶಂಸಂತಿ ಪಿತಾಮಹ ವಿದ್ವಾಂಸೋ ಮನುಜಾಲೋಕೆ ಕಥಮೇ ತತ್ಪರಂತಪ. ಅಜ್ಜ, ಸತ್ಯ ಒಳ್ಳೆಯದು, ದಮ ಒಳ್ಳೆಯದು, ಕ್ಷಮೆ ಒಳ್ಳೆಯದು, ಪ್ರಜ್ಞೆ ಒಳ್ಳೆಯದು ಅಂತ ಎಲ್ಲರೂ ಹೊಗಳುತ್ತಾರೆ. ಆಸ್ತಿಕರು ನಾಸ್ತಿಕರು ಇಬ್ಬರೂ ಕೂಡ ಗುಣಗಳನ್ನು ಬೇರೆಯವರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ತಮ್ಮಲ್ಲಿ ಇಲ್ಲದೆ ಹೋದರೂ ಬೇರೆಯವರಲ್ಲಿ ಎಲ್ಲರೂ ಗುಣಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ತಮ್ಮಲ್ಲಿ ಇದೆಯೋ ಇಲ್ವೋ ಅದು ಬೇರೆ. ನಿಮಗೆ ಅದು ಇರಬೇಕು ಅಂತ ಹೇಳಿ ಅಧಿಕಾರವಾಣಿಯಿಂದ ಅಧಿಕಾರಯುತವಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಿಮ್ಮಲ್ಲಿ ಸತ್ಯ ಇರಬೇಕು, ನಿಮ್ಮಲ್ಲಿ ದಮ ಇರಬೇಕು, ನಿಮ್ಮಲ್ಲಿ ಕ್ಷಮೆ ಇರಬೇಕು, ನಿಮ್ಮಲ್ಲಿ ಪ್ರಜ್ಞೆ ಇರಬೇಕು ಅಂತ. ವಿದ್ವಾಂಸರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವನಲ್ಲಿ ಈ ಗುಣಗಳನ್ನು ಇದ್ದರೆ ನಾನು ಮೆಚ್ಚೋದು ಅಂತ. ನಾಸ್ತಿಕರಾಗಲಿ ಆಸ್ತಿಕರಾಗಲಿ ಮೆಚ್ಚುವುದು ಗುಣಗಳನ್ನೇ. ಇದು ಹೇಗೆ ಹೇಗೆ ಅಂದರೆ ಯಾಕೆ ಅಂತ, ಯಾಕೆ ಹೀಗೆ ಬೇರೊಬ್ಬರಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಅವರ ಹಕ್ಕು, ಬೇರೆಯವರ ಹಕ್ಕು. ನನ್ನಂತೆ ನಾನಿರೋದು ನನ್ನ ಹಕ್ಕು ಅಂತ ಹೇಳಿದ್ರೆ ಒಂದಕ್ಕೊಂದಕ್ಕೆ ಮ್ಯಾಚ್ ಆಗಲ್ಲ. ಈಗಿನ ಟ್ರೆಂಡ್ ಏನು ಅಂತಂದ್ರೆ ಫ್ರೆಂಚಿನಿಂದ ಬಂದ ಒಂದು ಟ್ರೆಂಡ್. ಮೈ ಬಾಡಿ ಅಂಡ್ ಮೈ ಡಿಸೈರ್, ನನ್ನ ದೇಹ ನನ್ನ ಇಚ್ಛೆ. ಇದು ಫ್ರಾನ್ಸಿನಿಂದ ಬಂದದ್ದು. ಆ ಫ್ರೆಂಚ್ ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗಿಳಿದು ನಮ್ಮ ದೇಹ ನಮ್ಮ ಹಕ್ಕು ಅಂತ ಮಾಡಿದ್ರು. ಅದಾಗಿ 10 ವರ್ಷ ಆದ್ಮೇಲೆ ಭಾರತದಲ್ಲಿ ಅದರ ಪಿಡುಗುಗಳು ಶುರು ಆಗಿವೆ. ಆದರೆ ನೀವು ಅದರ ಮೂಲಕ ನಮ್ಮ ಇಚ್ಛೆಗನುಗುಣವಾಗಿ ನಿಮ್ಮ ಇಚ್ಛೆ ಇರಬೇಕು ಅಂದರೆ ಕ್ಷಮ ಇರಬೇಕು ಅಂತ ಡಿಮ್ಯಾಂಡ್ ಮಾಡಿದ ಹಾಗಾಯಿತು. ಅವಾಗ ನಾವು ನಮ್ಮ ಹಕ್ಕು ಅಂತಂದ್ರೆ ಏನು, ಎಲ್ಲಿಗೂ ಒಂದಕ್ಕೊಂದಕ್ಕೆ ಮ್ಯಾಚೇ ಆಗಲ್ಲ. ಅದರಿಂದಾಗಿ ಯಾರೇ ಆಗಲಿ ಒಂದು ಹಂತದಲ್ಲಿ ಬೇರೆಯವರು ಹೀಗಿರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಅದು ಫೆಮಿನಿಸ್ಟ್ಗಳಿಗೆ ಅಥವಾ ಬೇರೆ ಬಂಡಾಯದವರಿಗೆ ಅರ್ಥವಾಗದ ಒಂದು ಸಂಗತಿ. ಆದರೆ ಅವರು ನಮ್ಮ ಬಂಡಾಯವನ್ನು ನೀವು ಒಪ್ಕೊಳ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ. ಬಿ ಡಿಮ್ಯಾಂಡ್ಲೆಸ್ ಅಥವಾ ಬಿ ಲೆಸ್ ಡಿಮ್ಯಾಂಡ್ ಅಂತ ಹೇಳುವವರು ಅವ್ರದ್ದೊಂದು ಡಿಮ್ಯಾಂಡ್. ಅದರಿಂದಾಗಿ ಲೋಕದಲ್ಲಿ ಮಾತ್ರ ನೀವು ತಟಸ್ಥವಾಗಿ ನೋಡಿದ್ರೆ ಸ್ಕಾಲಿಸ್ಟಿಕ್ ವ್ಯೂ, ಇದು ಹೋಲಿಸ್ಟಿಕ್ ವ್ಯೂ ಇತ್ತು ಅಂತಂದ್ರೆ ಎಲ್ಲರ ಗುಣಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಕು, ಮಾಡ್ತಾರೆ ಅನ್ನೋದು ವಾಸ್ತವ.
ಯಾವ ಮಾಡುವಿಕೆಗೆ, ಯಾವ ನಿರೀಕ್ಷೆಗೆ ತಕ್ಕ ಹಾಗೆ ನಾವಿರಬೇಕು ಅಂತನ್ನೋದು ಪ್ರಜ್ಞಾವಂತಿಕೆ. ಅದು ಹೇಗೆ ಅಂತ ಕೇಳಿದೆ. ಹೇಗೆ ಅಂದರೆ ಇಷ್ಟೆಲ್ಲ ಅರ್ಥ ಬಂತು. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕೆ, ಹೇಗೆ, ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬೇರೊಬ್ಬರು ಹೀಗಿರಬೇಕು ಅಂತ? ಭೀಷ್ಮ ಅತ್ರತೆ ವರ್ತಯಿಷ್ಯೇಹಂ ಇತಿಹಾಸಂ ಪುರಾತನಂ ಸಾಧ್ಯಾನಾಮಿಹ ಸಂವಾದಂ ಹಂಸಸ್ಯ ಚ ಯುಧಿಷ್ಠಿರ. ಅದಕ್ಕೆ ಭೀಷ್ಮಾಚಾರ್ಯರು ಅಪ್ಪ ಇದಕ್ಕೊಂದು ಕಥೆ ಹೇಳ್ಬಿಡ್ತೀನಿ ಅಂತಂದ್ರೆ, ಈಗಾಗಲೇ ನಡೆದು ಬಿಟ್ಟಿದೆ ಇದು. ಸಾಧ್ಯರು ಒಂದು ದೇವತಾ ಗಣ, ಹಂಸ. ಆ ಹಂಸ ಯಾರು ಅಂದರೆ ಸಾಕ್ಷಾತ್ ಬ್ರಹ್ಮದೇವರು ಅಂತನೂ ಅರ್ಥ ಮಾಡ್ಲಿಕ್ಕಾಗತ್ತೆ. ನಾರಾಯಣನೇ ಹಂಸ, ಹಂಸನಾಮಕ ಪರಮಾತ್ಮ ಅಂತನೂ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಯಾಕೆಂದರೆ ಎರಡೂ ಇದೆ. ಹಂಸೋ ಭೂತ್ವಾಥ ಸೌವರ್ಣ ತ್ವಜೋ ನಿತ್ಯಂ ಪ್ರಜಾಪತಿ ಸವೈ ಪರ್ಯೇತಿ ಲೋಕಾನ್ ಸ್ತ್ರೀನ್ ಅಥ ಸಾಧ್ಯಾನ್ ಉಪಾಗಮತ್. ಅಜಃ ಪ್ರಜಾಪತಿ ಅಂತ ಎರಡು ಪದ ಇದೆ ಇಲ್ಲಿ. ಅಜಃ ಅಂದ್ರೆ ಹುಟ್ಟದವ, ಪ್ರಜಾಪತಿ ಪ್ರಜ್ಞೆಗೆ ಒಡೆಯ ಅಥವಾ ಪ್ರಜ್ಞಾವಂತರ ಒಡೆಯ. ಇದು ಬ್ರಹ್ಮದೇವರಿಗೂ ಸಲ್ಲತ್ತೆ ಈ ವಿಶೇಷಣ. ನಾರಾಯಣನಿಗೂ ಸಲ್ಲತ್ತೆ, ಯಾರಿಂದಲೂ ಹುಟ್ಟದವ. ಅಲ್ಲ ಮತ್ತೆ ಬ್ರಹ್ಮದೇವರು ಹುಟ್ಟಿದಾರಲ್ಲ, ದೇವರನ್ನ ಬಿಟ್ಟು ಬೇರೆ ಯಾರಿಂದ ಹುಟ್ಟದವ ಅಂತ ಬ್ರಹ್ಮದೇವರಿಗೆ ಅಜ. ಅಥವಾ ಅ ಎನ್ನುವ ಪರಮಾತ್ಮನಿಂದ ಹುಟ್ಟಿದವ ಅಜ. ಆಯ್ತಾ? ಪ್ರಜಾಪತಿ ಪ್ರಕರ್ಷೇಣ ಜಾನಂತೀತಿ ಪ್ರಜಾ. ಇಬ್ರು ಕೂಡ, ದೇವರು ಕೂಡ ಜ್ಞಾನಿಗಳ ಒಡೆಯ, ಚತುರ್ಮುಖ ಬ್ರಹ್ಮನು ಜ್ಞಾನಿಗಳ ಒಡೆಯ. ಹೀಗಾಗಿ ಎರಡೂ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ನಾವು ಎರಡನ್ನ ಇಟ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಹಂಸರೂಪಿಯಾದ ದೇವರು, ಹಂಸರೂಪಿಯಾದ ಚತುರ್ಮುಖನ ಒಳಗಡೆ ಇರುವವನಾಗಿ ಬಂದ ಅಂತನೂ ಅರ್ಥ ಮಾಡಬಹುದು. ಅಥವಾ ಹಂಸನಾಗಿಯೇ ಬಂದ, ಹಂಸನಾಮಕ ಪರಮಾತ್ಮ ಮಾಡಿದ್ದೇನು ಅಂತಂದ್ರೆ ಜ್ಞಾನ ಕಾರ್ಯ. ಅದರ ಒಂದು ಚಿತ್ರಣವನ್ನು ನಾವು ಏಕಾದಶ ಸ್ಕಂಧದಲ್ಲಿ ಕೃಷ್ಣೋದ್ಧವರ ಸಂವಾದದಲ್ಲಿ ನೋಡುತ್ತೇವೆ. ಹೀಗೆ ಯಾರನ್ನು ಬೇಕಾದ್ರೆ ಇಟ್ಕೊಳ್ಳಿ, ಸಾಧ್ಯ ಮತ್ತು ಹಂಸರ ಸಂವಾದ. ಸಾಧ್ಯಾ ಶಕುನೇ ವಯಂ ಸ್ಮ ದೇವಾ ವೈ ಸಾಧ್ಯಾಸ್ತ್ವಾಂ ಅನುಯುಂಜುಮಹೇ ಪೃಚ್ಛಾಮಸ್ತ್ವಾಂ ಮೋಕ್ಷಧರ್ಮಂ ಭವಾನ್ಶ್ಚ ಕಿಲ ಮೋಕ್ಷವಿತ್. ಓ ಹಕ್ಕಿ ರೂಪದಲ್ಲಿರುವವನೇ, ನಾವು ಸಾಧ್ಯ ದೇವತೆಗಳು, ನಾವು ತ್ವಾಂ ಅನುಯುಂಜುಮಹೇ ನಿನ್ನನ್ನು ಪ್ರಶ್ನೆ ಮಾಡ್ತೇವೆ. ಅನುಯೋಗ ಅಂದ್ರೆ ಪ್ರಶ್ನೆ. ಪ್ರಶ್ನೋ ನುಯೋಗೋ ಜ್ಞೀಪ್ಸಾ ಸ್ಯಾತ್ ಅಂತ ಕೋಶ. ಜ್ಞೀಪ್ಸಾ ತಿಳಿಯುವ ಬಯಕೆ, ಜ್ಞಾತುಂ ಈಪ್ಸಾ ಜ್ಞೀಪ್ಸಾ ಅಥವಾ ಜ್ಞಾತುಂ ಇಚ್ಛಾ ಜ್ಞೀಪ್ಸಾ. ಜ್ಞೀಪ್ಸಾ ಜ್ಞಾತುಂ ಇಚ್ಛಾ. ಅನುಯೋಗ ಚಿಂತನೆ ಮಾಡಿದ ಮೇಲೆ ಬರುವಂಥದ್ದು ಪ್ರಶ್ನೆ, ಪ್ರಶ್ನ. ಹೀಗೆ ಮೂರು ಪದಗಳಿವೆ ಇಲ್ಲಿ. ಅನುಯುಂಜುಮಹೆ ಪ್ರಶ್ನೆ ಮಾಡುತ್ತೇವೆ. ಏನ್ ಪ್ರಶ್ನೆ ಮಾಡ್ತೀರಪ್ಪ? ಬಿಡುಗಡೆಯನ್ನ ಕುರಿತು ಪ್ರಶ್ನೆ ಮಾಡ್ತೇವೆ. ನೀನು ಬಿಡುಗಡೆಯನ್ನ ತಿಳಿದವನಲ್ಲವೇ? ಶ್ರುತೋಸಿನ ಪಂಡಿತೋ ಧೀರವಾದಿ ಸಾಧು ಶಬ್ದ ಪತತೇತೆ ಪತತ್ರಿನ್ ಕಿಂ ಮನ್ಯತೆ ಶ್ರೇಷ್ಠತಮದ್ವಿಜಂ ತ್ವಂ ಕಸ್ಮಿನ್ ಮನಸ್ತೆ ರಮತೆ ಮಹಾತ್ಮನ್. ಎಂತೆಂಥ ಸಂಗತಿಗಳಿದೆ ಮಹಾಭಾರತದಲ್ಲಿ. ಅಯ್ಯೋ, ಇದನ್ನ ನಮ್ಮ ಜೊತೆಗಿನವರು ಕೂಡಿ ಉಣ್ಣುತ್ತಿಲ್ವಲ್ಲ ಅಂತ ನಮಗೆ ಸಂಕಟ ಆಗತ್ತೆ ಅಷ್ಟೇ ವಿನಃ ಅವರು ತಿನ್ಲಿ ಅಂತನ್ನುವ ಪ್ರಾಮಾಣಿಕ ಇಚ್ಛೆಯೇ ಇಲ್ಲಿರೋದು. ಶ್ರುತೋಸಿನಃ ಪಂಡಿತೋ ಧೀರವಾದಿ. ನೀನು ಪಂಡಿತ. ಪಂಡ ಅಂದ್ರೆ ಜ್ಞಾನ, ಆತ್ಮಜ್ಞಾನಂ ಪಂಡ. ಯಾರಿಗೆ ಪಂಡ ಇದೆಯೋ ಅವನು ಪಂಡಿತ ಅಂದ್ರೆ ಆತ್ಮಜ್ಞಾನಿ ಅಂತ ಅರ್ಥ. ಪಂಡಿತ ಅಂದ್ರೆ ಇನ್ನು ಧೀರವಾದಿ.
ಪ್ರಜ್ಞೆಗೆ ಆನಂದ ನೀಡುವುದನ್ನು ನೀನು ಹೇಳಬಲ್ಲವ. ಸಾಧು ಶಬ್ದ ಪತತೆ ತೇ ಪತತ್ರಿನ್, ಓ ಪತತ್ರಿನ್, ರೆಕ್ಕೆಯ ಒಡೆಯನೇ, ಸಾಧು ಶಬ್ದ ಪತತೆ, ನೀನು ರೆಕ್ಕೆ ಬೀಸುವಾಗ ಒಳ್ಳೆ ಶಬ್ದ ಬರುತ್ತೆ. ಹಂಸನಿಗೆ. ಸಾಧು ಶಬ್ದ ಪತತೆ ತೇ ಪತತ್ರಿನ್, ನೀನು ರೆಕ್ಕೆ ಆಡಿಸಿದಾಗ ಒಳ್ಳೆ ಶಬ್ದ ಬೀಸುತ್ತೆ, ಒಳ್ಳೆ ಶಬ್ದ ಕೇಳುತ್ತೆ. ಅಲ್ಲ, ಗರುಡ ರೆಕ್ಕೆ ಆಡಿಸಿದ್ರೇನೆ ವೇದದ ಶಬ್ದ ಕೇಳಬೇಕಾದ್ರೆ ಇನ್ನು ಅವ್ರ ತಾತ ಇವನು ಕೇಳಲ್ವೇ? ಸಾಧು ಶಬ್ದ ಪತತೆ ತೇ ಪತತ್ರಿನ್, ಪತತ್ರಿನ್, ಓ ರೆಕ್ಕೆಯವನೇ, ತೇ ನಿನ್ನಿಂದ ಸಾಧು ಶಬ್ದ ಪತತೆ, ಒಳ್ಳೆಯ ಶಬ್ದ ಹೊರಗಡೆ ಬೀಳುತ್ತೆ. ಕಿಮ್ಮನ್ಯಸೆ ಶ್ರೇಷ್ಠತಮಂ ದ್ವಿಜತ್ವಂ ಕಸ್ಮಿನ್ ಮನಸ್ತೆ ರಮತೆ ಮಹಾತ್ಮನ್, ಯಾವುದನ್ನ ಶ್ರೇಷ್ಠ ಅಂತ ಅಂದುಕೊಳ್ತ್ಯ, ನಿನ್ನ ಮನಸ್ಸು ಎಲ್ಲಿ ಆನಂದವನ್ನು ಅನುಭವಿಸುತ್ತೆ. ತನ್ನ ಕಾರ್ಯಂ ಪಕ್ಷಿವರ ಪ್ರಸಾಧಿ ಯತ್ಕಾರ್ಯಾಣಾಂ ಮನ್ಯಸೆ ಶ್ರೇಷ್ಠಮೇಕಂ ಯತ್ಕೃತ್ವಾ ವೈ ಪುರುಷ ಸರ್ವಬಂಧೈಃ ವಿಮುಚ್ಯತೆ ವಿಹಗೇಂದ್ರೇಹ ಶೀಘ್ರಂ. ಮಾಡಲೇಬೇಕಾದದ್ದು ಯಾವುದು? ಕಾರ್ಯಾಣಾಂ ಶ್ರೇಷ್ಠಂ ಯತ್ ಮನ್ಯತೆ ತತ್ ನಃ ಪ್ರಸಾಧಿ, ಮಾಡಲೇಬೇಕಾದದ್ದರ ಬಗ್ಗೆ ನಮಗೆ ಹೇಳು. ಇದು ಒಂದು. ಯಾವುದನ್ನು ಮಾಡಿ ಎಲ್ಲ ಕಟ್ಟುಗಳಿಂದ ಬಿಡುಗಡೆ ಹೊಂದುತ್ತಾನೋ ಅದ್ರ ಬಗ್ಗೆ ಹೇಳು, ಪ್ರಸಾಧಿ. ಅವನು ಕೇಳಿದ್ದೇನು? ಧರ್ಮರಾಜ ಕೇಳಿದ್ದೇನು ನೋಡೋಣ. ಸತ್ಯ, ದಮ, ಕ್ಷಮ, ಪ್ರಜ್ಞೆ ಎಲ್ಲರೂ ಹೊಗಳುತ್ತಾರೆ. ಯಾಕೆ, ಹೇಗೆ ಅಂತ ಅವನು ಕೇಳಿದ್ದು. ಇವ್ರ ಪ್ರಶ್ನೆ ಶುರು ಆಗ್ತಾ ಇರೋದು ಹೇಗೆ ಅಂದ್ರೆ, ಆ ಹಂಸನಾಮಕ ಪರಮಾತ್ಮನನ್ನ ಕೇಳ್ತಾರೆ ಸಾಧ್ಯರು. ಸಾಧ್ಯರು ಅಂತ ಒಂದು ದೇವತಾಗಣ. ಅವ್ರು ಕೇಳ್ತಾರೆ, ಕಾರ್ಯಗಳಲ್ಲಿ ಮಿಗಿಲಾದದ್ದು ಯಾವುದು? ನೀನು ಯಾವುದನ್ನು ಪ್ರಿಫರ್ ಮಾಡ್ತಿ? ಇವತ್ತಿನ ಪರಿಭಾಷೆಯೆಲ್ಲ ಹೇಳೋದಾದ್ರೆ, ನೀನು ಯಾವುದನ್ನ ಪ್ರಿಫರ್ ಮಾಡ್ತಿ, ಯಾವುದಿದ್ರೆ ಚಂದ ಅಂತ ನಿನಗನ್ಸತ್ತೆ, ಯಾವುದನ್ನ ನೀನು ಇಷ್ಟಪಡ್ತೀಯ, ಬೇರೆಯವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀಯ, ಎಲ್ಲ ಅರ್ಥ. ಯಾವುದನ್ನ ಮಾಡಿದರೆ ಇಲ್ಲಿಂದ ಬಿಡುಗಡೆ ಹೊಂದುತ್ತೇವೆ, ನೀನು ಯಾವುದನ್ನು ಇಷ್ಟಪಡ್ತೀಯ ಇದನ್ನ ಹೇಳು, ಅಂತಹ ಕಾರ್ಯವನ್ನ ನನಗೆ ಹೇಳು. ಅವ್ರು ಕೇಳಿದ್ದು ಪ್ರಶ್ನೆ ಈ 4 ಯಾಕೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಇವ್ರು ಕೇಳ್ತಾ ಇರೋ, ಸಾಧ್ಯರು ಕೇಳ್ತಾ ಇರುವ ಪ್ರಶ್ನೆ ಕಾರ್ಯಗಳಲ್ಲಿ ಮಿಗಿಲಾದದ್ದು ಯಾವುದು ಅಂತ. ಇದು ಎಲ್ಲೂ ಒಂದು ಕಡೆ ಬಂದು ಮೀಟ್ ಆಗತ್ತೆ. ಇದು ಕಾರ್ಯಗಳಲ್ಲಿ ಮಿಗಿಲಾದದ್ದು ಯಾವುದು ಅಂದ್ರೆ, ಈ ಸತ್ಯ, ದಮ, ಶಮ, ಕ್ಷಮ ಇವುಗಳಿಂದ ಕೂಡಿದ ಕಾರ್ಯ ಮಾಡಬೇಕಾದದ್ದರಲ್ಲಿ ಅಗ್ರಗಣ್ಯ. ಇದು 2 ಬೇರೆ ಬೇರೆ ಪ್ರವಾಹಗಳು ಬೇರೆ ಬೇರೆ ದಿಕ್ಕಿನಿಂದ ಬಂದು ಒಂದು ಕಡೆ ಕೂಡಿಕೊಳ್ತವೆ, ಸಂಗಮ. ಆ ರೀತಿ ಬೇರೆ ಬೇರೆ ಪ್ರಶ್ನೆ ಮೇಲ್ನೋಟಕ್ಕೆ ಅನ್ನಿಸಬಹುದು, ಆದರೆ ಒಂದು ಕಡೆ ಸಂಗಮವನ್ನು ಹೊಂದುತ್ತದೆ. ಸರಿ, ಏನು? ಇದಂ ಕಾರ್ಯಮೃತಾಶಾ ಶೃಣುಧ್ವಂ ತಪೋದಮ ಸತ್ಯಮಾತ್ಮಾಭಿಗುಪ್ತಿ ಗ್ರಂಥೀನ್ ವಿಮುಚ್ಯ ಹೃದಯಸ್ಯ ಸರ್ವಾನ್ ಪ್ರಿಯೇ ಸ್ವಂ ವಶಮಾನಯೀತ. ಇದನ್ನು ಮಾಡಬೇಕು. ಇದಂ ಕಾರ್ಯಂ ಅಮೃತಾಹ, ಓ ದೇವತೆಗಳೇ, ಶೃಣುಧ್ವಂ ಕೇಳ್ರಿ. ತಪಸ್ಸು, ದಮ, ಸತ್ಯ ತಮ್ಮನ್ನ ರಕ್ಷಿಸಿಕೊಳ್ಳುವುದು, ಇದನ್ನ ಮಾಡಬೇಕು. ಗ್ರಂಥೀನ್ ವಿಸರ್ಜ್ಯ, ಸಂದೇಹದ ಗಂಟುಗಳನ್ನು ಬಿಚ್ಚಿ ಪ್ರಿಯೇ ಸ್ವಂ ವಶಮಾನಯೀತ, ಇಷ್ಟಾನಿಷ್ಟಗಳನ್ನು ತನ್ನ ವಶದಲ್ಲಿ ಇಟ್ಕೊಳ್ಬೇಕು. ನಾರುಂತುದಸ್ಯಾನ್ನೃಜಂತವಾದಿ
ನಹೀನತ ಪರಮಭ್ಯಾದದೀತ ಯಯಾಸ್ಯ ವಾಚಾ ಪರ ಉದ್ವಿಜೇತ ನತಾಂ ವದೇ ದೃಶತೀಂ ಪಾಪಲೋಕ್ಯಾಂ. ಬೇರೊಬ್ಬರ ಮರ್ಮಗಳನ್ನು ಪೀಡಿಸಬಾರದು. ಇದೆಲ್ಲರೂ ಎಲ್ಲರಲ್ಲೇ ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಅರ್ಹತೆ. ಅರು ಅಂತಂದ್ರೆ ಮರ್ಮ ಅಂತ. ನ ಅರುಂತುದ ಸ್ಯಾತ್, ಮರ್ಮವನ್ನ ಗಟ್ಟಿಯಾಗಿ ತಾಗಬಾರದು. ನ ಅರುಂತುದ ಸ್ಯಾತ್ ಅಂದ್ರೆ ಟಾಂಟ್ ಕೊಡಬಾರದು ಅಂತ ಅರ್ಥ. ನ ಅರುಂತುದ ಸ್ಯಾತ್, ನನ್ ಋಷಂಸವಾದಿ, ಒರಟಾಗಿ ಮಾತನಾಡಬೇಡ. ಹೀನತಃ, ಕೆಳಗಿನವನಿಂದ ಪರಂ ಮಿಗಿಲಾದದ್ದನ್ನು ನ ಅಭ್ಯಾದದೀತ, ಸ್ವೀಕಾರ ಮಾಡಬಾರದು ಅಥವಾ ಎಕ್ಸ್ಪೆಕ್ಟ್ ಮಾಡಬಾರದು. ಎರಡರಲ್ಲಿ ಯಾವ್ದಾದ್ರು ಒಂದು. ಅವನ ಸಾಮರ್ಥ್ಯವೇ ಇಷ್ಟಿರುತ್ತೆ, ನಾವು ಎಕ್ಸ್ಪೆಕ್ಟ್ ಮಾಡೋದು ಮಾತ್ರ ಬಹಳ ಆಗಿರುತ್ತೆ. ಆ ತರಹ ಮಾಡಬೇಡ. ಯಯಾಸ್ಯ ವಾಚ ಪರ, ಅದಕ್ಕೇನು ದಾರಿ ಅಂತಂದ್ರೆ ಯಾರಿಂದಲೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡದೇ ಇರೋದು. ಯಯಾಸ್ಯ ವಾಚ ಪರ ಉದ್ವಿಜೇತ, ಯಾವ ಮಾತಿನಿಂದ ಬೇರೆಯವರು ಒದ್ದಾಡ್ತಾರೋ ಅಂತಹ ಮಾತನ್ನ ಆಡಬಾರದು. ಕೆಲವರು ಅದನ್ನ ತಮ್ಮ ಒಂದು ಹೆಗ್ಗಳಿಕೆ ಅಂತ ಅಂದುಕೊಳ್ತಾರೆ. ಅದು ಹೆಗ್ಗಳಿಕೆ ಅಲ್ಲ. ಯಾಕೆಂದ್ರೆ ಈ ಮಾತು ಆದಿಪರ್ವದಲ್ಲಿ ಯಯಾತಿ ತನ್ನ ಮಗ ಪೂರ್ವಿಗೆ ಹೇಳ್ತಾನೆ, ಎದುರುಗಡೆ ಬೈದು ಬಿಡಿ, ಆದರೆ ಟಾಂಟ್ ಮಾತ್ರ ಕೊಡಬೇಡಿ. ವಾಕ್ಸಾಯಕ ವದನಾನ್ ನಿಷ್ಪತಂತಿ ಯೈರಾಹತ ಶೋಚತಿ ರಾತ್ರ್ಯಹಾನಿ ಪರಸ್ಯ ನಾಮರ್ಮಸು ಯೇ ತೇ ಪತಂತಿ ತಾನ್ ಪಂಡಿತೋ ನಾವಸೃಜೇತ್ ಪರೇಶು. ವಾಕ್ಸಾಯಕಾ ವದನಾನ್ ನಿಷ್ಪತಂತಿ, ನಾವು ಆಡುವ ಬಾಣದಂತಹ ಮಾತುಗಳು ರಾತ್ರಿಯ ಹಾನಿ, ಹಗಲು ರಾತ್ರಿ ಶೋಕಿಸುವಂತೆ ಮಾಡಬಾರದು. ಪರಸ್ಯನ ಅಮರ್ಮಸು ತೇ ಪತಂತಿ, ಬೇರೊಬ್ಬರ ಮರ್ಮಸ್ಥಾನಕ್ಕೆ ಬಿದ್ದು ಅವನ ಹಗಲು ರಾತ್ರಿ ಆ ಮಾತಿನಿಂದ ಕಂಗೆಡುವಂತೆ ಮಾಡಬಾರದು. ಅದರಿಂದಾಗಿ ಜಗಳ ಆಡಲಿಕ್ಕೆ ಅನಿವಾರ್ಯ ಇತ್ತು ಅಂದರೆ ನಮಗೆ ಪರಕೀಯವಾದ ಭಾಷೆಯಲ್ಲಿ ಜಗಳ ಆಡ್ಲಿಕ್ಕೆ ಶುರು ಮಾಡಬೇಕು. ನಮಗೆ ಹೆಚ್ಚು ಪದ ಗೊತ್ತಿರಲ್ಲ, ಆಗ ಆವೇಗ ಕಡಿಮೆ ಆಗುತ್ತೆ ಅಂತ. ಇಲ್ಲಿ ನಾನು ಹೇಳಿದ್ದಲ್ಲ, ಒಂದು ಯಾರೋ ಒಬ್ರು ಲೇಖಕರು ಬರೆದದ್ದು. ಯಾಕೆಂದ್ರೆ ಆ ವ್ಯಾಕರಣಬದ್ಧವಾಗಿ ಆಡ್ಬೇಕು. ನಮ್ಮ ಭಾಷೆ ಅಲ್ವಲ್ಲ, ವ್ಯಾಕರಣಬದ್ಧವಾಗಿ ಜಗಳ ಆಡಬೇಕು. ಅವ್ರ ಭಾಷೆಯಲ್ಲಿ ಈ ಬೈಗುಳಕ್ಕೆ ಏನು ಕರೀತಾರೆ ಅಂತ ಹೇಳಿ ಸರ್ಚ್ ಮಾಡಿ ಬೈಬೇಕು. ಅಷ್ಟರೊಳಗಡೆ ಜಗಳಾಡೋ ಉತ್ಸಾಹವೇ ಹೊರಟೋಗಿರುತ್ತೆ. ಯಾಕೆ ಅಂದರೆ ಮಾತೃಭಾಷೆಯಲ್ಲಿ ಏನು ಹೋಲ್ಡ್ ಇರುತ್ತೆ, ಅಲ್ಲಿ ಬೈಬೇಕಾದ್ರೆ ಎಷ್ಟು ತೀವ್ರವಾಗಿ ಬರುತ್ತೆ, ತೀವ್ರವಾಗಿ ಬರುತ್ತೆ. ಅದರಿಂದಾಗಿ ಅವ್ರು ಹೇಳೋದು, ಇಲ್ಲಿ ಹೇಳೋದೇನಂದ್ರೆ, ನಾನದೊಂದು ತಮಾಷೆಯಾಗಿ ಹೇಳಿದ್ದು, ಹಾಗೆ ಮಾತಾಡಬಾರದು. ವಾಕ್ಸಾಯಕ ವದನಾನ್ ನಿಷ್ಪತಂತಿ, ಮಾತೆಂಬ ಬಾಣಗಳು ಮುಖದಿಂದ ಹೊರಬಿದ್ದು ಅವುಗಳ ಪೆಟ್ಟು ತಿಂದು ರಾತ್ರಿ ಹಾನಿ ಶೋಚತಿ, ಹಗಲು ರಾತ್ರಿ ಕಂಗೆಡ್ತಾನೆ. ಪರನ ಮರ್ಮಕ್ಕೆ ತಾಗುವ ಹಾಗೆ. ಅಮರ್ಮ ಅಲ್ಲ, ವರ್ಮ ಅಂದ್ರೆ ಕವಚ. ಹೌದು, ಅದು ಕೂಡ. ಅರು ಅಂದ್ರೂ ಮರ್ಮವೇ. ಎರಡು ಬಾರಿ ಹೇಳ್ತಾರೆ. ಒಂದು ಮಾತು ಆಡುವಾಗ ಸಾಮಾನ್ಯ ಪುನರುಕ್ತಿ ಆಗತ್ತೆ ಕೆಲವೊಮ್ಮೆ. ಪರಶ್ಚೇದೇನ ಮತಿವಾದ ಬಾಣೈ ವೃಷಂ ವಿದ್ಯೆ ಕ್ಷಮಯೇ ವೇಹ ಕಾರ್ಯ ಸಂರೋಷ್ಯಮಾಣ ಪ್ರತಿಮೃಷ್ಯತೇಯ ಸ ಆದತ್ತೇ ಸುಕೃತಂ ವೈಪರಸ್ಯ. ಅತಿವಾದ ಬಾಣೈ, ನಮ್ಮನ್ನ ಒಬ್ಬ ನಮಗೆ ತಕ್ಕದಲ್ಲದ ಭಾಷೆಯಲ್ಲಿ ನಿಂದಿಸ್ತಾನೆ. ನಾವು ಆ ತರಹ ಮಾಡಿರೋಲ್ಲ, ಆದರೆ ನಮ್ಮನ್ನ ಅತಿವಾದ ಬಾಣೈ, ನಾವು ಮಾಡದೇ ಇರುವ ದೋಷವನ್ನ ಎತ್ತಿ ಆಡಿ ತೀವ್ರವಾಗಿ ಹಂಗಿಸಿ ಭಂಗಿಸಿದರೆ ಶಮಯೇ ವೇಹ ಕಾರ್ಯ, ನೀವು ಶಾಂತರಾಗಿರಿ. ಸಂರೋಷ್ಯಮಾಣ
ಪ್ರತಿಮೃಶ್ಯತೆಯ. ಉತ್ಕಟವಾದ ಸಿಟ್ಟು ಬಂದಾಗ ನೀವು ತಡೆದುಕೊಂಡ್ರೆ ಸ ಆದತ್ತೆ ಸುಕೃತಂ ವೈಪರಸ್ಯ, ಬೈದವನ ಒಳಿತನ್ನು ತೆಗೆದುಕೊಳ್ತಾನೆ. ಇದು ಬ್ರಾಹ್ಮಣರಿಗೆ ಮಾತ್ರ, ಇದೆಲ್ಲ ಕ್ಷತ್ರಿಯರಿಗಲ್ಲ. ಕ್ಷೇಪಾವಮಾನಾತ್ ಅಭಿಚಂಗವ್ಯಲೀಕಂ ನಿಗೃಹ್ಣಾತಿ ಜ್ವಲಿತಂ ಯಶ್ಚ ಮನ್ಯುಂ ಅದುಷ್ಟಚೇತಾ ಮುದಿತೋ ನ ಸೂಯುಃ ಸ ಆದತ್ತೆ ಸುಕೃತಂ ವೈಪರೇತಾಂ. ತೀವ್ರವಾದ ತಿರಸ್ಕಾರ, ಕ್ಷೇಪ, 10 ಜನರ ಮುಂದೆ ಅವಮಾನ. ಅಭಿಚಂಗವ್ಯಲೀಕಂ, ಅಭಿಚಂಗ ಅಂದರೆ ನಮ್ಮ ನಡೆ, ಅದನ್ನ ಕುರಿತಾದ ಸುಳ್ಳು, ನಮ್ಮ ತೇಜೋವಧೆಯನ್ನ, ಚಾರಿತ್ರ್ಯವಧೆಯನ್ನ ಮಾಡಿದರೆ ಉಂಟಾಗುವ ಸಿಟ್ಟನ್ನ ಯಾರು ತಡೆದುಕೊಳ್ತಾನೆ, ಆ ತಡೆದುಕೊಂಡು ಅವನಿಗೆ ಎಫೆಕ್ಟ್ ಆಗ್ಬಿಡ್ಬಾರದು. ಯಾರೋ ಬೈತಾರೆ, ಆ ಬೈಗುಳವನ್ನು ಮನಸ್ಸಲ್ಲಿ ಇಟ್ಕೊಳ್ತಾನೆ, ಅದು ಅವನು ಒಳಗಡೆನೇ ಕೊರೆದು 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 ಇವನೇ ಸಂಕಟ ಪಡೋ ಹಾಗೆ ಆಗ್ಬಿಡತ್ತೆ. ಹಾಗೂ ಆಗ್ಬಾರದು. ಅದಕ್ಕೆ ಆತ್ಮಾಭಿಗುಪ್ತಿ ಎಂದ್ರು. ಆಯ್ತು, ನೀನು ಬೈದಾಗ ನಿನಗೆ ಎದುರಾಡಲ್ಲ, ಆದರೆ ಮನಸ್ಸಿನ ಒಳಗಡೆ ಕೊರಗುತ್ತಾನೆ 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 ಕೊರಗುತ್ತಾನೆ. ಅವತ್ತಿಗೆ ಅಂದ್ಬಿಟ್ಟ ನೋಡಿ ಅಂತ. ಹಾಗೆ ಕೊರಗೋದನ್ನು ನೋಡಿದ್ದೀನಿ, ನೀವು ಎಲ್ಲ ನೋಡಿರ್ತೀರ. ಯಾಕೆಂದ್ರೆ ಇಷ್ಟು ವಯಸ್ಸಾಗಿದೆ ಅಂದಮೇಲೆ ಜೀವನದ ಎಲ್ಲ ಮುಖಗಳನ್ನು ಕಂಡುಬಿಟ್ಟಿರ್ತೀವಿ, ಸಾಮಾನ್ಯ. ಹೀಗಾಗಿ ಕೊರಗ್ತಾನೆ ಇರ್ತಾರೆ. ಅಲ್ಲ, ನೀವು ಕೊರಗಬಾರದು. ಅನಸೂಯುಹು, ಅವ್ರಿಗೇನಾರು ಆಗಲಿ ಅಂತ ಅನ್ಕೋಬಾರದು. ಅವನು ತಾನೂ ದುಃಖ ಪಡದೇ ಇದ್ರೆ ಯಾರು ಅಂದಿದ್ದಕ್ಕೆ ಅದನ್ನು ತಮಾಷೆಯಾಗಿ ತಗೊಂಡ್ರೂ ಪರವಾಗಿಲ್ಲ. ಸಾದತ್ತೆ ಸುಕೃತಂ ವೈ ಪರೇಶಾಂ, ಬೇರೊಬ್ಬರ ಪುಣ್ಯವನ್ನೇ ಕಸಿದುಕೊಳ್ತಾನೋ. ಆಕೃಷ್ಯಮಾನೋ ನವದಾಮಿ ಕಿಂಚಿತ್ ಕ್ಷಮಾಮ್ಯಹಂ ತಾಡ್ಯಮಾನಶ್ಚ ನಿತ್ಯಂ ಶ್ರೇಷ್ಠಂ ಹೇತದ್ಯತ್ ಕ್ಷಮಾಂ ಆಹುರಾರ್ಯಾಃ ಸತ್ಯಂ ತಥೈವಾರ್ಜವಮಾನ್ ಋಚಂಸ್ಯಂ. ಆಕೃಷ್ಯಮಾನಃ, ಬಹಳ ನನ್ನನ್ನು ಬೈದಾಗ ನಾನೇನು ಹೇಳಲ್ಲ, ನನಗೆ ಹೊಡೆದರೂ ಕೂಡ ಕ್ಷಮಿಸ್ತೇನೆ. ಇದನ್ನ ಕ್ಷಮೆ ಅಂತ ಕರೀತಾರೆ. ಇನ್ನು ನೇರವಾದ ನಡೆ ಏನಿದೆ ಅದು ಸತ್ಯ. ಸತ್ಯ ಆರ್ಜವ ನಮ್ಮ ಜೀವನದಲ್ಲಿ ರುಜುವಾಗಿ ಇರುವುದು. ಆನೃಶಂಸ್ಯಂ, ಕ್ರೌರ್ಯ ಇಲ್ಲದೆ ಇರುವುದು. ವೇದಸ್ಯೋಪನಿಷತ್ ಸತ್ಯಂ ಸತ್ಯಸ್ಯ ಉಪನಿಷದ್ದಮಃ. ವೇದದ ಸಾರ ಸತ್ಯ, ಸತ್ಯದ ಸಾರ ದಮ, ಇಂದ್ರಿಯ ನಿಗ್ರಹ. ದಮದ ಸಾರ ತ್ಯಾಗ. ಅದರಿಂದಾಗಿ ಇದು ಸತ್ಯವನ್ನ ಹೇಳತ್ತೆ. ಸತ್ಯ ಅಂತಂದ್ರೆ ಇದ್ದದ್ದನ್ನ ಇದ್ದಂತೆ ಹೇಳೋದು ಅಲ್ಲ, ಸಜ್ಜನರಿಗೆ ಹಿತವಾಗುವಂತೆ ಹೇಳೋದು, ಅದು ಸತ್ಯ. ಯಾಕೆಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ನಾವು ಕಂಡಂತೆ ಹೇಳ್ಬಿಡ್ತೀವಿ ಅಂದ್ರೆ ಅದು ವಾಸ್ತವ ಆಗಿರಬಹುದು, ಅದರ ಹಿಂದೆ ಇರತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಯಾರೋ ಯಾವುದೋ ಕಾರಣಕ್ಕಾಗಿ ಏನೋ ಮಾಡಿರ್ತಾರೆ, ಯಾವ ಕಾರಣಕ್ಕೆ, ಅವ್ರು ಯಾವ ಪರಿಸರದಲ್ಲಿ ಯಾಕಾಗಿ ಮಾಡಿರ್ತಾರೆ ನಮಗೆ ಗೊತ್ತಿಲ್ಲ. ಅದನ್ನ ತಡೆ ಹಿಡಿಬೇಕು. ಅದು ನಮಗೆ ಅಪ್ರಿಯವಾದರೂ, ನಮಗೆ ಕಷ್ಟ ಆದರೂ ಸಹಿಸಬೇಕು. ಯಾಕಾಗಿ ಗೊತ್ತಿಲ್ಲ ಅಲ್ವಾ? ಅದರಿಂದಾಗಿ ಏತತ್ ಸತ್ಯ ಅನುಶಾಸನಂ. ಈ ಶಾಸ್ತ್ರ ಸಜ್ಜನರಿಗೆ ಹಿತವಾದದ್ದನ್ನ ಮಾಡುವಂತ ಶಾಸನ ಮಾಡುತ್ತೆ. ವಾಚೋ ವೇಗಂ ಮನಸ ಕ್ರೋಧ ವೇಗಂ ವಿವಿತ್ಸಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇದುದೀರ್ಣಾನ್ ತಮ್ಮನ್ಯೇಹಂ ಬ್ರಾಹ್ಮಣಂ ವೈ ಮುನಿಂಚ. ಯಾರು ಮಾತಿನ ವೇಗ, ಮನಸ್ಸಿನ ಸಿಟ್ಟಿನ ವೇಗ, ಅನಗತ್ಯವಾದ ಕುತೂಹಲದ ವೇಗ, ಹಸಿವಿನ ವೇಗ
ಕಾಮದ ವೇಗ, ಈ ವೇಗಗಳನ್ನು ಯಾರು ತಡೆಯುತ್ತಾನೆ ಆ ತಡೆದವನನ್ನು ಬ್ರಾಹ್ಮಣ ಅಂತ ಕರೀತೇನೆ, ಮುನಿ ಅಂತ ಕರೀತೇನೆ. ಅಕ್ರೋಧನ ಕೃದ್ಯತಾಂ ವೈ ವಿಶಿಷ್ಟ ತಥಾ ತಿತಿಕ್ಷು ಅತಿತಿಕ್ಷೋರ್ವಿಶಿಷ್ಟ ಅಮಾನುಚಾನ್ ಮಾನುಷಾಶ್ಚ ಪ್ರಧಾನಾ ತಥಾ ಜ್ಞಾನಾಂ ಜ್ಞಾನ ವಿದ್ವೈ ಪ್ರಧಾನ. ಸಿಟ್ಟು ಮಾಡಿಕೊಳ್ಳುವವರಿಗಿಂತ ಸಿಟ್ಟು ಮಾಡಿಕೊಳ್ಳದವ ಮಿಗಿಲು. ಏನನ್ನೂ ಸಹಿಸದವನಿಗಿಂತ ಸಹಿಸಿದವ ಮಿಗಿಲು. ಅಮಾನುಷರಿಗಿಂತ ಮಾನುಷ ಮಿಗಿಲು. ಮಾನುಷ ಅಂತ ಹೇಳಿದ್ರೆ ಮನುವಿನ ಶಾಸನಕ್ಕೆ ಒಳಪಟ್ಟವ, ಅಂದ್ರೆ ದಯೆ ಮೊದಲಾದವುಗಳನ್ನು ಇಟ್ಟುಕೊಂಡವ. ಅಮಾನುಷ ಅಂದ್ರೆ ಎರಡು ಅರ್ಥ ಇದೆ. ಮನುಷ್ಯನಲ್ಲ ಅಂತ ಒಂದು ಅರ್ಥ ಇದೆ. ಮನುಷ್ಯನಲ್ಲ ಅಂದ್ರೆ ಆ ಅರ್ಥ ಇಲ್ಲಿ ತಗೊಳ್ತಾ ಇಲ್ಲ. ಮನುಷ್ಯ ವಿರುದ್ಧ ಅಂತ. ಮನುಷ್ಯ ವಿರುದ್ಧ ಅಂದ್ರೆ ಮನುವಿನ ಶಾಸನ ಏನಿದೆ, ಇಂದ್ರಿಯ ನಿಗ್ರಹ, ಅಹಿಂಸೆ ಮೊದಲಾದವುಗಳಿದೆ. ಇಲ್ಲಿ ಅಮಾನುಷ ಅಂದ್ರೆ ಮನುಷ್ಯ ವಿರೋಧಿಯಾದ ನಡೆಗಿಂತ ಮನುಷ್ಯ ನಡೆ ಅಂತನ್ನೋದು ಮಿಗಿಲು. ಅಜ್ಞಾನಿಗಳಿಗಿಂತ ಜ್ಞಾನವಂತ ಮಿಗಿಲು. ಆಕೃಷ್ಯಮಾನೋ ನಾಕ್ರೋಶೇತ್ ಮನ್ಯುರೇವಂ ತಿತಿಕ್ಷತಃ ಆಕ್ರೋಷ್ಟಾರಂ ನಿರ್ದಹತಿ ಸುಕೃತಂ ಚಾಸ್ಯ ವಿಂದತಿ. ಬೇರೆಯವರು ಬೈದಾಗ ಬೈಬಾರದು. ಯಾಕೆ ಅಂದರೆ ಆ ಸಿಟ್ಟು ಬೈಯುವವನನ್ನೇ ಸುಡುತ್ತೆ. ಸುಕೃತಂ ಚಾಸ್ಯ ವಿಂದತಿ, ಒಳಿತನ್ನ ಅವನು ಹೊಂದುತ್ತಾನೆ. ಇದು ಯಾರಿಗೆ ಅಂದರೆ ಸಮಾನರಲ್ಲಿ, ಗುರುಗಳಲ್ಲಿ ಅಲ್ಲ. ಮಹಾಭಾಷ್ಯದಲ್ಲಿ ಹೇಳ್ತಾರಲ್ಲ, ಅಮೃತೋಕ್ಷಿತೈ ಪಾಣಿಭಿ ಗುರವಃ ಘ್ನಂತಿ ಪ್ರೀತ್ಯಾಘ್ನಂತಿ ಅಂತ. ಅಮೃತೋಕ್ಷಿತೈ ಪಾಣಿಭಿಸ್ತಾಡಯಂತಿ, ತಂದೆ ತಾಯಿಗಳು ಗುರುಗಳು ಅಮೃತ ಮೆತ್ತಿದ ಕೈಗಳಿಂದ ಹೊಡಿತಾರೆ. ಯಾಕೆ ಅಂದ್ರೆ ಅದು ಶಿಕ್ಷೆ ಅಲ್ಲ, ಶಿಕ್ಷಣ. ಅದರಿಂದಾಗಿ ಗುರುಗಳ ಹೊಡೆತ, ಗುರುಗಳ ಸಿಟ್ಟು ಅದೆಲ್ಲ ಸರಿ ನಮ್ಮ ಗುರುಗಳು ಪುಣ್ಯ ಬಂತು ಅಂತ ಅನ್ಕೋಬಾರ್ದು. ನಮಗೆ ಇಲ್ಲಿರೋದೇನು ಅಂತಂದ್ರೆ ಸಮಾನ ಸ್ಕಂಧರು, ಸಮಾನರು ಯಾರಿದ್ದಾರೆ ಅವರದು ಕೋಪ, ಅದು ನಮಗೆ, ನಾವು ಆ ಕೋಪವನ್ನು ತಾಳ್ಮೆಯಿಂದ ಸಹಿಸಿದ್ರೆ ನಮಗೆ ಲಾಭ ಅಂತ. ಇನ್ನು ಕಿರಿಯರದ್ದು ಕೂಡ, ನಮಗಿಂತ ಕಿರಿಯರ ಕೋಪವನ್ನು ನಾವು ಸಹಿಸಿದರೆ, ನಮಗಿಂತ ಕಿರಿಯರ ಆಕ್ರೋಶವನ್ನು ಸಹಿಸಿದರೆ ನಮಗೆ ಒಳಿತು. ಯೋ ನಾತ್ಯುಕ್ತ ಪ್ರಾಹರುಕ್ಷಂ ಪ್ರಿಯಂ ವಾ ಯೋ ವಾ ಹತೋ ನ ಪ್ರತಿಹಂತಿ ವೈರಾತ್ ಪಾಪಂ ಚ ಯೋ ನೆಚ್ಛತಿ ತಸ್ಯ ಹಂತುಂ ತಸ್ಮೈ ಹ ದೇವಾ ಸ್ಪೃಹಯಂತೆ ಸದೈವ. ಯಾರು ಬೈಯಲ್ಪಟ್ಟರೂ ಕೂಡ ಅತ್ಯುಕ್ತ ಒರಟೋ ಅಥವಾ ಅವರಿಗೆ ಪ್ರಿಯವಾಗುವಂತೆ ಸುಳ್ಳು ಹೇಳುವುದಿಲ್ಲವೋ, ಯಾರು ಹೊಡೆದಾಗ ವೈರದಿಂದ ಹೊಡೆಯೋದಿಲ್ವೋ, ಯಾರೋ ಒಬ್ಬ ಹೊಡಿತಾನೆ, ಆ ಹೊಡೆತ ತಿಂದವನು ವೈರದಿಂದ ಹೊಡೆಯಲ್ಲ. ಭೀಮಸೇನನ ತರಹ ಈ ಅಪರಾಧಿಗಳಿಂದ ಜನಕ್ಕೆ ತೊಂದರೆ ಆಗಬಾರದು ಅಂತ ಅವರ ಕಾರ್ಯವನ್ನು ನಿಲ್ಲಿಸ್ಲಿಕ್ಕೆ ಕೊಲ್ತಾನೆ. ಅವನಿಗೆ ಹೊಡೆತದಿಂದ ಏನಾಗೋದಿಲ್ಲ, ಆ ಹೊಡೆತದಿಂದ ಅವನು ಸಿಟ್ಟು ಬರಲ್ಲ. ತ್ರಿಶ್ವಪ್ಯೇಶ್ವಾವತಾರೇಷು ಅರಿಭಿರಪಘೃಣಂ ಹಿಂಸಿತೋ ನಿರ್ವಿಕಾರ. ಅವ್ರು ಏನು ಹಿಂಸೆ ಮಾಡಿದ್ರು ಅವನಿಗೇನಾಗಲ್ಲ. ಹಾಗಾದ್ರೆ ಯಾಕೆ ಕೊಂದದ್ದು ದುರ್ಯೋಧನಾದಿಗಳನ್ನ? ಸಿಟ್ಟಿನಿಂದ ಅಲ್ಲ. ದೇವರಿಗೆ ವಿರುದ್ಧವನ್ನ ಮಾಡಿದರು, ಇನ್ನು ಅವರು ಬದುಕಿ ಸಜ್ಜನರಿಗೆ ತೊಂದರೆ ಆಗಬಾರದು,
ಹೀಗೆ ಕೊಂದಿದ್ದೇ ವಿನಃ ವೈಯಕ್ತಿಕವಾದ ಆಕ್ರೋಶದಿಂದ ಕೊಲ್ಲೋದಾಗಿದ್ರೆ ಹಿಂದೆನೇ ಕೊಂದು ಬಿಡಬೇಕಿತ್ತು. ಸಾತ್ವಿಕವಾದ ಒಂದು ಕೋಪ ಇತ್ತು ಅಂತ ಅವ್ರು ಇಟ್ಕೊಳ್ಬಹುದಲ್ಲ. ಅಲ್ಲ, ಸಾತ್ವಿಕವಾದ ಕೋಪ ಅಂದ್ರೇನು? ಅವನಿಗೆ ವಿಕಾರ ಇಲ್ಲ, ಆದ್ರೆ ಅಲ್ಲ, 5 ನಿಮಿಷ. ಸಾತ್ವಿಕವಾದ ಕೋಪದಿಂದ ಕೊಂದ ಅಂತ ಇಟ್ಕೊಳ್ಳೋಣ. ಸಾತ್ವಿಕವಾದ ಕೋಪ ಅಂದ್ರೇನು? ಅಂದ್ರೆ ಅದರಿಂದ ಅವನಿಗೆ ಯಾವ ವಿಕಾರ ಇಲ್ಲ ಮನಸ್ಸಿಗೆ. ಅದೇ ಅರ್ಥ ಅಲ್ವಾ? ಮತ್ತೆ ಅಲ್ಲಿಗೆ ಬಂತು. ದೇವರ ಸಂಕಲ್ಪ ಇದೆ, ಇವರು ದೇವರಿಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ. ಸತ್ಯಕ್ಕೆ, ಧರ್ಮಕ್ಕೆ, ಜ್ಞಾನಕ್ಕೆ ವಿರುದ್ಧವಾಗಿದ್ದಾರೆ. ಇವರು ಬದುಕೋದ್ರಿಂದ ಸಜ್ಜನರಿಗೆ ತೊಂದರೆ, ಸಾಧನೆ ಮಾಡ್ಲಿಕ್ಕೆ ಬಿಡಲ್ಲ. ಈಗ ದೇವರಿಗೆ ರಾವಣನ ಮೇಲೆ, ದುರ್ಯೋಧನನ ಮೇಲೆ ಇರುವ ಸಿಟ್ಟಿನ ಸ್ವರೂಪ ಏನು? ಇನ್ನು ಬದುಕಿದರೆ ಜನರಿಗೆ ಸಾಧನೆ ಆಗಲ್ಲ. ಇದನ್ನ ಬಹಳ ತಮಾಷೆಯಾಗಿ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ರು. ಅಷ್ಟು ಸೆನ್ಸ್ ಆಫ್ ಹ್ಯೂಮರ್ ಅಲ್ಲಿ ಇನ್ಯಾರು ಹೇಳಲಿಕ್ಕೆ ಸಾಧ್ಯವೇ ಇಲ್ವೇನೋ. ಭಯಾಗ್ನಿ ಭರ್ಜಿತಾನ್ ದೇಹಿ ವ್ರೀಹೀನ್ ಪೃಥುಕ ತಂಡುಲಾನ್ ವಿಂಶದ್ಭಿರ್ಬಾಹು ಮುಸಲೈಹಿ ಅವಹತ್ಯ ಜಘಾಸಸಃ ಭಯಾಗ್ನಿ ಭರ್ಜಿತಾನ್ ದೇಹಿ ವ್ರೀಹೀನ್ ಪೃಥುಕವತ್ಖಲಃ ಅಂತ. 20 ತೋಳ್ಗಳೆಂಬ ವನಕೆಗಳಲ್ಲಿ ಜೀವರು ಎಂಬ ಭತ್ತ, ಅವರು ವಿಕಾಸ ಆಗಬೇಕು ಮುಂದೆ, ಜೀವರು ಎಂಬ ಭತ್ತದ ಬೀಜವನ್ನ ಕುಟ್ಟಿ ಭಯವೆಂಬ ಬೆಂಕಿಯಲ್ಲಿ ಹುರಿದು ಅವಲಕ್ಕಿ ತರ ಮಾಡಿ ಮುಕ್ಕು ಬಿಡ್ತಾ ಇದ್ದಾನೆ ಅಂತ. ಇದರ ಅರ್ಥ ಪೂರ್ತಿ ವಿಕಾಸವನ್ನು ಹೊಂದಲಿಕ್ಕೆ ಬಿಡ್ತಾನೆ ಇಲ್ಲ ಅಂತ ಅರ್ಥ. ಅದನ್ನ ಅವರು ಸ್ವಲ್ಪ ತಮಾಷೆಯಾಗಿ ಹೇಳಿದ್ದು. ದೇವರಿಗಿರುವ ಸಿಟ್ಟಿನ ಸ್ವರೂಪ ಏನು, ಅವ್ರಿಗೆ ಅನುಕೂಲ ಆಗಲಿ ಅಂತ. ಹೀಗಾಗಿ ಅದೇ ತರಹದ ಸಿಟ್ಟಿನ ಸ್ವರೂಪ, ಅದೇ ತರಹದ ಗುಣದ ಪ್ರತಿಬಿಂಬ ಭೀಮಸೇನನದ್ದು. ಈ ಹಿನ್ನೆಲೆಯಲ್ಲಿ ಭೀಮಸೇನನ ಸಿಟ್ಟು ಬೇರೆ, ಇದು ಬೇರೆ. ಯೋ ವಾಹತೋ ನ ಪ್ರತಿಹಂತಿ ವೈರಾತ್, ವೈರದಿಂದ ಕೊಲ್ಲಬಾರದು. ಪಾಪಂ ಚಯೋ ನೇಚ್ಛತಿ ತಸ್ಯ ಹಂತುಂ, ಪಾಪಿಷ್ಠನನ್ನೂ ಕೊಲ್ಲಲು ಬಯಸದ ಬ್ರಾಹ್ಮಣನನ್ನು ತಸ್ಮೈ ದೇವಾಹ ಸ್ಪೃಹಯಂತೆ, ದೇವತೆಗಳು ಅವನನ್ನು ಬಹಳ ಪ್ರೀತಿಸ್ತಾರಂತೆ. ಪಾಪೀಯಸ ಕ್ಷಮೇತೈವ ಶ್ರೇಯಸ ಸದೃಶಸ್ಯ ವಾ ವಿಮಾನಿತೋ ಹತೋ ಕೃಷ್ಟಃ ಏವಂ ಸಿದ್ಧಿಂ ಗಮಿಷ್ಯತಿ. ಪಾಪಿಗಳನ್ನು ಕ್ಷಮಿಸಬೇಕು ಅಂತ. ಅದೇ ಇದು ಯಥಾ ಪ್ರಕಾರ ಯಾರಿಗೆ? ಬ್ರಾಹ್ಮಣರಿಗೆ ವಿನಃ ಕ್ಷತ್ರಿಯರಿಗಲ್ಲ. ಇದಕ್ಕೆ ಇದನ್ನೆಲ್ಲಾ ಸಂಗತಿಯನ್ನ ಮಧ್ವಾಚಾರ್ಯರು ಒಂದೇ ಒಂದು 2 ಪದ, ಕ್ಷಮಾ ಬಾಹ್ಯೇಷು ಶತ್ರುಷು. ಬ್ರಾಹ್ಮಣನ ಧರ್ಮ ಯಾವುದು ಅಂದ್ರೆ ಬಾಹ್ಯ ಶತ್ರುಗಳಲ್ಲಿ ಕ್ಷಮೆ. ಬ್ರಾಹ್ಮಣನಿಗೆ ಶತ್ರುಗಳಲ್ಲಿ ಕ್ಷಮೆ ಇರಬೇಕು ಅಂತ ಹೇಳಿದಾರೋ ಇಲ್ವೋ? ಒಳಗಿನ ಶತ್ರುಗಳಾದ ಕಾಮ, ಕ್ರೋಧ ಮೊದಲಾದವುಗಳಲ್ಲಿ ನನಗೆ ಕ್ಷಮೆ ಇದೆ ಅಂತ ಹಾಗನ್ಬಾರದು. ಅದಕ್ಕೆ ಬಾಹ್ಯೇಷು ಶತ್ರುಷು, ಹೊರಗಡೆಯೇ ಶತ್ರು, ಒಳಗಡೆ ಶತ್ರುಗಳಲ್ಲಿ ಕ್ಷಮೆಯನ್ನು ಪಡಬೇಕು ಅಂದ್ರೆ ಅದರ ಜಾಸ್ತಿ ತೊಡಗಬೇಕು ಅಂತ ಆಗ್ಬಿಡುತ್ತೆ. ಅದರಿಂದಾಗಿ ನಾನು ಸಿಟ್ಟಿನಿಂದ ಇದನ್ನು ಸುಡ್ತಾ ಇದ್ದೇನೆ ಈ ಕೆಟ್ಟದ್ದನ್ನು ಅಂತ ಒಬ್ಬ ಹೇಳಿದಂತೆ, ಸಿಗರೇಟ್ ಅಂತ ತೋರಿಸಿ. ಹಾಗಾಗಬಾರದಲ್ಲ, ಅದೆಲ್ಲ ಮಾತಿನ ಚಮತ್ಕಾರ, ಅದರ ವಾಸ್ತವ ಅಲ್ಲ. ಅದರಿಂದಾಗಿ ಕ್ಷಮಾ ಬಾಹ್ಯೇಷು ಶತ್ರುಷು. ಅವನು ಸಿದ್ಧಿಯನ್ನು ಹೊಂದುತ್ತಾನೆ. ಅದರಿಂದಾಗಿ ಮುನಿಗಳೆಲ್ಲ ಮೊದಲು ಕ್ಷಮಿಸ್ತಾ ಇದ್ರು. ಅದು ತೀವ್ರವಾದಾಗ ಹೋಗಿ ದೇವತೆಗಳಲ್ಲಿ ಕೇಳ್ತಾ ಇದ್ರು. ಮೊದಲೇ ಯಾಕೆ ಕೇಳಲಿಲ್ಲ ಅಂದ್ರೆ ದೇವರ ಸಂಕಲ್ಪ ಬರೋವರೆಗೂ ನಾವು ಸಹಿಸ್ತೇವೆ ಅಂತ. ಅದರಿಂದಾಗಿ ನಾನು ಆರ್ಯಾನ್ ನಿಭೃತೋ ಹಿ ಉಪಾಸೆ, ದೊಡ್ಡವರನ್ನ ಸೇವಿಸುತ್ತೇನೆ. ನಮೇ ವಿವಿತ್ಸಾ ಸಂಹತೋ ನೋತ ಬಾಧ, ನನಗೆ ವಿಪರೀತವಾದ ಕುತೂಹಲಗಳಿಲ್ಲ. ವೇತ್ತುಮಿಚ್ಛಾ ವಿವಿತ್ಸ ನೋತ ಬಾಧ,
ನನ್ನ ಮನಸ್ಸಿಗೆ ಬಾಧೆ ಇಲ್ಲ. ಯಾವುದನ್ನೋ ಒಂದನ್ನ ಬಯಸುತ್ತಾ ಸಾಯೋದಿಲ್ಲ. ಇದು ಬಹಳ ಮುಖ್ಯ. ನಚಾಪಿ ಅನ್ಯಂ ಲಿಪ್ಸಮಾನಃ ಪರೈಮಿ. ಪರೇತಿ ಅಂದರೆ ಹೋಗೋದು, ಅಥವಾ ಪರೈತಿ ಅಂದರೆ ದೇಹತ್ಯಾಗ ಮಾಡೋದು. ನಚಾಪ್ಯನ್ಯಂ ಲಿಪ್ಸಮಾನ ಪರೈಮಿ ನಚಾಪಿ ಕಿಂಚಿದ್ ವಿಷಮೇಣಯಾಮಿ. ವಿಷಮದ ದಾರಿಯಲ್ಲಿ ಸಾಗುವುದಿಲ್ಲ. ಬೈದಾಗ ತಿರುಗಿ ಬೈಯುವುದಿಲ್ಲ. ದಮವೇ ದ್ವಾರ. ಇದು ಗುಟ್ಟು. ನಮಾನುಷಾತ್ ಶ್ರೇಷ್ಠತರಮ್ಮಿ ಕಿಂಚಿತ್. ಮನುವಿನ ಅನುಶಾಸನಕ್ಕೆ ತಕ್ಕಂತೆ ನಡೆಯುವವನಿಗಿಂತ ಮಿಗಿಲಾದದ್ದಿನ್ನೊಂದಿಲ್ಲ. ಮೇಲ್ನೋಟಕ್ಕೆ ನೋಡಿದ್ರೆ ಮನುಷ್ಯರಿಗಿಂತ ಮಿಗಿಲಾದವು ನಿನ್ನೊಬ್ಬ ಇಲ್ಲ, ದೇವತೆಗಳು ಅಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೆ ಆ ಮೇಲ್ನೋಟಕ್ಕೆ ನೋಡಬೇಡಿ ಅಂದ್ರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಮನು ಅಂದ್ರೆ ವಾಯುದೇವ, ಮಾನುಷ ಅಂತಂದ್ರೆ ವಾಯುದೇವರ ಶಾಸನಕ್ಕೆ ಒಳಪಟ್ಟವ. ಹೇಗೆ ಗೊತ್ತು ನಿಮಗೆ? ತೇ ವಾಯವೇ ಮನವೇ ಬಾಧಿತಾಯ ಅಂತ ವೇದ, ಋಗ್ವೇದ. ವಾಯವೇ ಮನವೇ ಅಬಾಧಿತಾಯ. ಅದೇ ತ್ರಿಶ್ವಪ್ಯೇಷು ಅವತಾರೇಷು ಅರಿಭಿಃ ಅಪಘೃಣಂ ಹಿಂಸಿತ ನಿರ್ವಿಕಾರ. ಮೂರೂ ಅವತಾರಗಳಲ್ಲಿ ಕರುಣೆಯೇ ಇಲ್ಲದಂತೆ ಹಿಂಸೆ ಮಾಡಿದರೂ ಕೂಡ ವಿಕಾರಕ್ಕೆ ಒಳಗಾಗದವರು ಮುಖ್ಯ ಪ್ರಾಣದೇವರು. ಅವರನ್ನೇ ಮನು ಅಂತ ಕರೆದಿದ್ದು. ಮಾನುಷ ಅಂದ್ರೇನು? ಅಂತಹ ಮನು ಮುಖ್ಯ ಪ್ರಾಣನಿಂದ ಪ್ರೇರಿತರಾಗಿ ಮುಖ್ಯ ಪ್ರಾಣನ ದಾರಿಯಲ್ಲಿ ಸಾಗುವವರು ಮುಖ್ಯ ಪ್ರಾಣನ ಭಕ್ತರು ಮಾನುಷರು. ಮಾನುಷಾತ್ ಶ್ರೇಷ್ಠತರಮ್ಮಿ ಕಿಂಚಿತ್. ಮನುಷ್ಯರಿಗಿಂತ ಶ್ರೇಷ್ಠತರವಾದದ್ದು ಮಾನುಷರಿಗಿಂತ ಅಂದ್ರೆ ಮುಖ್ಯ ಪ್ರಾಣ ಭಕ್ತರಿಗಿಂತ ಶ್ರೇಷ್ಠರಾದವರಿಲ್ಲ ಅಂತ ಅರ್ಥ. ಇದು ಗುಟ್ಟಿನ ಅರ್ಥ. ಎಲ್ಲರೂ ಏನು ಅಂದ್ರೆ ನೋಡಿ, ಮಧ್ವಾಚಾರ್ಯರು ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ಒದಗಿಸ್ತಾರೆ ಅಂತ ಹೇಳುತ್ತಾರೆ. ಹಾಗೆಲ್ಲೂ ಇಲ್ಲಪ್ಪ. ನೋಡಿ, ಸಂಸ್ಕೃತ ಪಂಡಿತರಲ್ಲಿ ಬ್ರಾಹ್ಮಣರಲ್ಲಿ ದಡ್ಡತನ ಇರ್ಬೋದು, ದುಷ್ಟತನ ಇಲ್ಲ. ಏನೇನೋ ದಡ್ಡತನದಿಂದ ಏನೇನೋ ಹೇಳ್ತಾರೆ, ತಲೆಗೆ ಬಂದಿದ್ದು ಹೇಳ್ತಾರೆ. ಅವ್ರು ಹೇಳೋದು ಕೇಳಿದ್ರೆ ನಗು ಬರ್ತಾ ಇರುತ್ತೆ. ಅವ್ರ ಅಜ್ಞಾನಕ್ಕೆ ಸಿಟ್ಟು ಬರುತ್ತೆ ವಿನಃ ಪಾಪ ಯಾರೂ ಕೂಡ ದುಷ್ಟತನ ಮಾಡಿಲ್ಲ, ದುರುಳುತನ ಇಲ್ಲ. ಅದರಿಂದಾಗಿ ಯಾವುದೇ ಬ್ರಾಹ್ಮಣ, ಅವನು ಶಾಂಕರನಾಗಿರಬಹುದು, ರಾಮಾನುಜೀಯನಾಗಿರಬಹುದು, ಮಾಧ್ವನಾಗಿರಬಹುದು, ಸಣ್ಣ ತಪ್ಪುಗಳು ಮಾಡಿರ್ತಾರೆ. ಬೇರೆಯವರಿಗೆ ಏನು ದೋಷ ಇದೆಯೋ ಅದೇ ದೋಷ ಇವ್ರಿಗೂ ಇದೆ. ಅದನ್ನು ಬಿಟ್ಟರೆ ಅವರಿಂದ ದೊಡ್ಡ ತಪ್ಪುಗಳು, ಅವಘಡಗಳು, ಸಾಮೂಹಿಕವಾದ ಹತ್ಯೆಗಳು ಈ ತರಹದ್ದೇನಾದರೂ ನಡೆದಿದೆಯೇ? ನಡೆದಿಲ್ಲ. ಇನ್ನು ಮಾಧ್ವರಿಗೆ ಬರೋಣ. ಮಧ್ವಾಚಾರ್ಯರ ಭಕ್ತರು, ಮಧ್ವಾಚಾರ್ಯರ ಅನುಯಾಯಿಗಳು. ಬಹಳಷ್ಟು ಜನ ಆಚಾರ್ಯರನ್ನು ತಿಳಿದವರೇ ಜಾಸ್ತಿ, ತಿಳಿಯದವರೇ ಜಾಸ್ತಿ. ಇವತ್ತು ಹೇಳಬೇಕು ಅಂತಂದ್ರೆ ಆಚಾರ್ಯರನ್ನ ಎಲ್ಲೋಗ್ತಾರೆ? ಟೀಕೆಯ ಮೂಲಕ ನೋಡೋದು ಪೂರ್ತಿಯಾದ ನೋಟ ಅಲ್ಲ ಅದು. 18 ಗ್ರಂಥ ಮಾತ್ರ, ಅದರಲ್ಲಿಯೂ ಆಯ್ದದ್ದು 1-2 ಗ್ರಂಥಗಳನ್ನ ಮಾತ್ರ ನಾವು ನೋಡ್ತಾ ಇರೋದು. ಆಚಾರ್ಯರನ್ನ ಸಮಗ್ರವಾಗಿ ಎಲ್ಲಿ ನೋಡ್ತಾ ಇದ್ದಾರೆ? ಹೀಗಾಗಿ ಮಾಧ್ವರು ಬಹಳ ಕಡಿಮೆ, ಒಬ್ರೋ ಇಬ್ರೋ ಇರೋರು. ಅದರಿಂದಾಗಿ ಮಧ್ವರನ್ನ ಅನುಸರಿಸುವವ ಅಂತಂದಾಗ ನಾವು ಯಾರನ್ನು ಲೆಕ್ಕ ಇಟ್ಕೊಳ್ಳಿಕ್ಕೆ ಬರಲ್ಲ. ಹಾಗಾದ್ರೆ ಏನು? ಗ್ರಂಥವನ್ನೇ ಇಟ್ಕೊಳ್ಬೇಕು. ಅನುಯಾಯಿಗಳಲ್ಲಿ ದೋಷ ಇರುತ್ತೆ. ಇವಾಗ ನನ್ನಲ್ಲಿರುವ ದೋಷ ಮಧ್ವಾಚಾರ್ಯರದ್ದೇ ಅಲ್ಲ. ಅದರಿಂದಾಗಿ ನೇರವಾಗಿ ಗ್ರಂಥಕ್ಕೆ ಬರಬೇಕು.
ಗ್ರಂಥದ ಬಗ್ಗೆ ಚರ್ಚೆ ಮಾಡಬೇಕು. ಹೀಗಾಗಿ ಆಚಾರ್ಯರು ವಿಲನ್ ಅಂತ ಹೇಳಿ ಚಿತ್ರಿಸೋದು ಬೇಡ. ಸೇಮ್ ಟೈಮ್ ನಮಗೂ ಒಂದು ಎಚ್ಚರ ಇರಬೇಕು, ನಾವು ಹೇಗಿರಬೇಕು ಅಂತ ಆಚಾರ್ಯರನ್ನ ಮನಸ್ಸಿಗೆ ತಗೊಳ್ಬೇಕು. ನಾವು ಆಚಾರ್ಯರನ್ನ ಮನಸ್ಸಿಗೆ ತಗೊಂಡಿಲ್ಲ ಇವತ್ತು. ಯಾರ್ಯಾರು ಟಿಪ್ಪಣಿಕಾರರು ಅವರು ಇವರು ಅವ್ರನ್ನೆಲ್ಲ ತಗೊಂಡಿದ್ದೀವಿ, ಅದಲ್ಲ ಅದು. ಅದರಿಂದಾಗಿ ಮಾನುಷಾತ್ ಮುಖ್ಯ ಪ್ರಾಣ ಭಕ್ತರಿಗಿಂತ ಶ್ರೇಷ್ಠತರವಾದದ್ದಿಲ್ಲ. ಅಲ್ಲ, ಮುಖ್ಯ ಪ್ರಾಣ ಅವರಿಗೆ ಅಂಧಂತಮೋ ಯೋಗ್ಯರಿಗೆ ಒದಿತಾನೆ ಅಂತ ಉಂಟಲ್ಲ, ಅಯ್ಯೋ ಅದು ದೇವರು ಕೊಟ್ಟ ಕೆಲಸ ಸರಿ ಮಾಡ್ತಾನೆ, ನಮ್ಮನ್ನು ಮಾಡಿ ಅಂತ ಹೇಳಿದಾನ. ಬ್ರಾಹ್ಮಣರಾದವರು ಭಾಷೆ ಶತ್ರುಗಳಲ್ಲೂ ಕ್ಷಮೆ ತೋರಿಸ್ಬೇಕು ಅಂತಾನೆ ಅವ್ರು ಬರೆದಿರೋದು. ಅವರು ಕೂಡ ಯಾರನ್ನೂ ಕೊಲ್ಲಲಿಲ್ವೇ? ಮಧ್ವಾಚಾರ್ಯರು ಕದಿಲಿಗೆ ಬಂದ ದರೋಡೆಕೋರರನ್ನ ಅವ್ರನ್ನ ಯಾವತ್ತಾದ್ರೂ ಕೊಂದ್ರ? ಯಾವತ್ತೂ ಕೊಲ್ಲಲಿಲ್ಲ. ಅಲ್ಲ, ಮಧ್ವಾಚಾರ್ಯರಲ್ಲಿ ಕಣ್ಣಲ್ಲಿ ಕರುಣನೇ ಇಲ್ಲ ನೋಡಿ. ನರಹರಿ ತೀರ್ಥರಿಗೆ ರಾಮದೇವರನ್ನ ತರಲಿಕ್ಕೆ ಹೇಳಿದ್ರು. ಆ ರಾಮದೇವರನ್ನ ತಂದಾಗ ಮನೆಯೋ ಊರೋ ಉರಿತು. ಆದ್ರೂ ಇವ್ರು ತಗೊಂಡ್ಬಂದ್ರು ನರಹರಿ ತೀರ್ಥರು. ಆಮೇಲೆ ಅವ್ರನ್ನ ಹಿಂದೆ ಅಟ್ಟಿಸ್ಕೊಂಡು ಬಂದ್ರು ಭಟರು. ಆಗ ಇವರೇನ್ ಮಾಡಿದ್ರು, ಅದರದೇ ತರ ಇರೋ ಬೇರೆ ಪ್ರತಿಮೆ ಕೊಟ್ಟು ಏಮಾರಿಸಿ ಬಿಟ್ರು. ಅದು ಸುಳ್ಳು ಪ್ರತಿಮೆ, ಸುಳ್ಳನ್ನು ಹೇಳಿದ ಹಾಗಾಯ್ತು ನೋಡಿ. ಮಧ್ವಾಚಾರ್ಯರಿಗೆ ಕಣ್ಣಲ್ಲಿ ಕರುಣೆನೇ ಇಲ್ಲ. ಹೇಗೆ ಹೇಳ್ತಾರೆ ಕರುಣೆಯನ್ನ? ಅಯ್ಯೋ, ಅದು ಮಧ್ವರ ಕಥೆ ಅಂತ ಯಾರು ಹೇಳಿದ್ದು? ಯಾರೋ ಅವಿವೇಕಿಗಳು ಹೇಳ್ತಾ ಇರೋದು. ಮಧ್ವಾಚಾರ್ಯರು ಪ್ರತಿಮೆಯೇ ಬೇಡ ರೀ. ಯಾಕೆ ಬೇಕು ಪ್ರತಿಮೆ? ಈಗ ಕೃತಯುಗದಲ್ಲಿ ಸನ್ಯಾಸಿಗಳಿರ್ಲಿಲ್ವಾ? ತ್ರೇತಾಯುಗದಲ್ಲಿ ಇರ್ಲಿಲ್ವಾ? ದ್ವಾಪರ ಯುಗದಲ್ಲಿ ಇರ್ಲಿಲ್ವಾ? ಅವರೆಲ್ಲ ಪ್ರತಿಮೆನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದದ್ದು. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಪ್ರಣವ ಮಂತ್ರ ಉಪದೇಶ, ಪ್ರಣವ ಮಂತ್ರ ಜಪ ಅಷ್ಟೇ. ಮಧ್ವಾಚಾರ್ಯರ ಕಾಲಕ್ಕೆ ಬರಬೇಕಾದ್ರೇನೆ ಒಂದು ಕೆಲವು ದೇವರನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ದಿರಬಹುದು. ಕೆಲವು ದೇವರನ್ನ ಇಟ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ರು. ಒಂದು ಮಠೀಯ ವ್ಯವಸ್ಥೆ ಸೂಕ್ಷ್ಮವಾಗಿ ಇತ್ತು. ಆಮೇಲೆ ಅದು ದೊಡ್ಡದಾಗಲಿಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಳ್ತು. ಆಚಾರ್ಯರು ಬರುವಾಗ ಈ ರೀತಿ ಉತ್ಕಟವಾಗಿ ಒಂದು ದೇವರು, ಪೆಟ್ಟಿಗೆ, ಪಾತ್ರೆ ಆ ತರಹದ ವ್ಯವಸ್ಥೆ ಎಲ್ಲ ಇರಲಿಲ್ಲ. ಅದರಿಂದಾಗಿ ಆಚಾರ್ಯರು ಆ ಪ್ರತಿಮೆಗೆ ಯಾಕೆ ಆಸೆ ಪಡ್ತಾರೆ? ಆ ಪ್ರತಿಮೆ ತನ್ನಿ, ಅದು ಏನ್ ಬೇಕಾರಾಗಿರ್ಲಿ, ಊರು ಸುಟ್ಟೋದ್ರು ನನಗೆ ಬೇಡ ಅಂತ ಯಾವತ್ತಾದ್ರೂ ಹೇಳ್ತಾರೆ? ಎಲ್ಲ ಈ ದಡ್ಡತನಗಳು. ಇವೆಲ್ಲ ಸತ್ಕಥಾ ಅಂತ ಹೇಳಿ ಒಂದಿದೆ, ಮತ್ತೆ ಪೂರ್ಣಬೋಧ ಕಥಾಕಲ್ಪತರು ಅಂತ ಇದೆ, ಒಂದು 108 ಇದೆ. ಅದು ಯಾವುದೂ ಪ್ರಾಚೀನವಲ್ಲ, ಎಲ್ಲವೂ ಅರ್ವಾಚೀನ. ಕೆಳಗಡೆಯವರು ಇತಿಹಾಸ ಮರೆತು ಬಿಟ್ಟಿದ್ದಾರೆ, ಮೇಲ್ಗಡೆಯವರು ಇತಿಹಾಸವನ್ನು ಇಟ್ಕೊಂಡು ಯದ್ವಾ ತದ್ವಾ ತಿರ್ಚಿ ಬಿಟ್ಟಿದ್ದಾರೆ. ಎರಡೂ ಡೇಂಜರಸ್. ಒಂದು ಅಜ್ಞಾನ, ಇನ್ನೊಂದು ವಿಪರೀತ ಜ್ಞಾನ. ಎರಡು ಅಜ್ಞಾನವಾದರೂ ಬೇಕು, ಶಾಸ್ತ್ರದ ಕಡೆ ಗಮನ ಇಟ್ಕೊಂಡು ನಾವು ನೋಡ್ತೀವಿ ಅಂತ. ಆದ್ರೆ ವಿಪರೀತ ಜ್ಞಾನ ಇದೆಯಲ್ಲ, ಅದನ್ನ ಸರಿ ಮಾಡ್ಲಿಕ್ಕೆ ವಿಮುಚ್ಯಮಾನ ಪಾಪೇಭ್ಯೋ ಘನೇಭ್ಯೈವ ಚಂದ್ರಮಾಹ ವಿರಜಾ ಕಾಲಮಾಕಾಂಕ್ಷನ್ ಧೀರೋ ಧೈರ್ಯೇಣ ಸಿದ್ಧ್ಯತಿ. ಎಲ್ಲ ಪಾಪಗಳಿಂದ ಬಿಡುಗಡೆಗೊಂಡು, ಹಾಗಾದ್ರೆ ಬದುಕೋ ಉತ್ಸಾಹನೇ ಇರಬಾರ್ದಾ? ಹೋಗಿ ಸತ್ತು ಬಿಡ್ಬೇಕಾ? ಅಲ್ಲಪ್ಪ, ಕಾಲ ಬಂದ್ರೆ ಸಂಕಟ ಪಡಬಾರದು, ಕಾಲಕ್ಕಿಂತ ಮೊದಲೇ ಸಾಯ್ಬೇಕು ಅಂತ ಅನ್ಕೋಬಾರದು. ಹಿಂಗ ಬಾಳ್ಬೇಕು. ಯಸ್ಸರ್ವೇ ಚಾಂಭವತಿ ಚರ್ಚನೀಯ ಉತ್ಸೇಚನೆ ಸ್ತಂಭ ಇವಾಭಿಜಾತಃ. ಯಾರು ಎಲ್ಲರ ಪ್ರೀತಿಗೆ ಒಳಗಾಗ್ತಾನೆ, ಉತ್ಸೇಚನೆ ಸ್ತಂಭ ಇವಾಭಿಜಾತಃ. ಉತ್ಸೇಚನ ಅಂದ್ರೆ ಸಂಪತ್ತಿನ ವೃದ್ಧಿಯಾದಾಗಲೂ ಕೂಡ ಸ್ತಂಭ ಇವ, ಹುಲ್ಲಿನಂತೆ ಇರ್ತಾನೆ. ಹುಲ್ಲು ಯಾವ ಕಡೆಗೆ ಬೀಸಿದ್ರೂ ಬಾಗತ್ತೆ, ಆದರೆ ಮತ್ತೆ ಯಥಾಸ್ಥಾನದಲ್ಲಿ ನಿಲ್ಲತ್ತೆ. ಆ ರೀತಿ ಜೀವನದ ವೃದ್ಧಿ ಕ್ಷಯಗಳಲ್ಲಿ ಇರ್ತಾನೆ. ಯಾರಿಗಾಗಿ ಸುಪ್ರಸನ್ನಾಂ ವಾಚಂ ವದಂತಿ, ಎಲ್ಲರೂ ಕೂಡ ಪ್ರಸನ್ನವಾದ ಮಾತನ್ನ ಆಡ್ತಾರೋ
ಅವನನ್ನು ದೇವತೆಗಳು ಇಷ್ಟಪಡ್ತಾರೆ. ಅಂದರೆ ಅವನು ದೇವತೆಗಳ ಹತ್ರ ಹೋಗ್ತಾನೆ ಅಂದರೆ ಅವನ ದೇವತೆಗಳು ಇಷ್ಟಪಡ್ತಾರೆ. ಸಾಮಾನ್ಯವಾಗಿ ಮನುಷ್ಯ ಸ್ವಭಾವ ಏನು ಅಂದರೆ ದೋಷಗಳನ್ನು ಎತ್ತಾಡ್ಲಿಕ್ಕೆ ಇಷ್ಟಪಟ್ಟು ಗುಣಗಳನ್ನು ಮರೀತಾರೆ. ಹಾಗಿರಬಾರದು. ಯಸ್ಯ ವಾಂಗ್ಮನತಿ ಗುಪ್ತೆ ಸಮ್ಯಕ್ ಪ್ರಣಿಹಿತೆ ತದಾ ವೇದಾಸ್ತಪಶ್ಚ ಸರ್ವಾಶ್ಚ ಸ ಇದಂ ಸರ್ವಮಾಪ್ನುಯಾತ್. ಯಾರಿಗೆ ಇದೆಲ್ಲವೂ ಇದೆ, ಮಾತು ಮನಸ್ಸು ಗಟ್ಟಿಯಾಗಿ ಅವನ ಕೈಯಲ್ಲಿದೆ, ವೇದ ಅವನ ಕೈಯಲ್ಲಿದೆ, ತಪಸ್ಸು ಇದೆ, ತ್ಯಾಗ ಇದೆ, ಅವನು ಎಲ್ಲವನ್ನೂ ಹೊಂದುತ್ತಾನೆ. ಅದರಿಂದಾಗಿ ಸಿಟ್ಟು ಮಾಡಿಕೊಳ್ಬಾರದು. ಸಿಟ್ಟು ಒಂದು ಹಂತದಲ್ಲಿ ಆತ್ಮಪೀಡೆ ಅಂತ. ನಮ್ಮನ್ನೇ ನಾವು ಪೀಡಿಸಿಕೊಳ್ಳೋದು ಹೇಗೆ ಅಂದರೆ ಸಿಟ್ಟಿನ ಮೂಲಕ. ತಸ್ಮಾನ್ನ ವರ್ಧಯೇನ್ಮನ್ಯುಂ ನಚಾತ್ಮಾನಂ ವಿಹಿಂಸಯೇತ್. ತಮ್ಮನ್ನು ತಾವು ಹಿಂಸೆ ಮಾಡ್ಕೋಬಾರದು. ಅವಮಾನ ಅಂತಂದ್ರೆ ಸಂತೋಷ ಪಡ್ಬೇಕಂತೆ. ಅಮೃತಸ್ಯೇವ ಸಂತೃಪ್ತಿಯೇತ್ ಅವಮಾನಸ್ಯ ವೈದ್ವಿಜ. ಒಬ್ಬ ಬ್ರಾಹ್ಮಣ ಅವಮಾನ ಆದರೆ ಖುಷಿ ಪಡಬೇಕು. ಅವಮತಃ ಸುಖಂ ಶೇತೆ. ಅವಮಾನ ಆದರೆ ಅವತ್ತು ನೆಮ್ಮದಿಯಿಂದ ನಿದ್ರೆ ಮಾಡಬೇಕು. ಅಪ್ಪ ನಂದೇನು ಕಳೆದು ಹೋಗಿಲ್ಲ ಅಂತ. ಯತ್ಕ್ರೋಧನೋ ಯಜತೆ ಯದ್ದದಾತಿ ಯದ್ವಾ ತಪಸ್ತಪ್ಯತಿ ತಜ್ಜುಹೋತಿ ವೈವಸ್ವತಸ್ತದ್ಧರತೆಸ್ಯ ಸರ್ವಂ ಮೋಘಶ್ರಮೋ ಭವತಿ ಕ್ರೋಧನಸ್ಯ. ಸಿಟ್ಟು ಮಾಡಿಕೊಂಡವ ಕೊಡೋದು, ತಪಸ್ಸು ಮಾಡೋದು, ಹೋಮ ಮಾಡೋದು ಎಲ್ಲವನ್ನ ಯಮ ಅಪಹರಿಸುತ್ತಾನೆ. ಅದರಿಂದಾಗಿ 4 ಗಟ್ಟಿ ಇರಬೇಕು. ಉಪಸ್ಥ ಅಂದರೆ ಕಾಮ, ಯೋಗ್ಯವಾದ ವ್ಯಕ್ತಿಯಲ್ಲಿ ಬಿಟ್ಟು ಬೇರೆ ಕಡೆ ಹೋಗಬಾರದು. ಹಸ್ತ, ಕೈ ಶುದ್ಧವಾಗಿರಬೇಕು. ಮಾತು, 2 ಕೈ, ಇದು ಹೊಟ್ಟೆ ಶುದ್ಧವಾಗಿ ಇರಬೇಕು. ಅಂದರೆ ನ್ಯಾಯ ಲಬ್ಧವಾದದ್ದನ್ನು ಉಣ್ಣಬೇಕು, ಅನ್ಯಾಯ ಲಬ್ಧವಾದದ್ದನ್ನು ಉಣ್ಣಬಾರದು. ಇದು ಚತುರ್ಥಿ ಧರ್ಮವಿತ್ತು. ಈ 4 ಯಾರಿರುತ್ತೆ? ಇದು ಇವನು ಯಾರು ಸರ್ವಜ್ಞ 2 ಮಾತ್ರ ಹೇಳಿದ್ದು. ಕಚ್ಚ ಕೈ ಬಾಯಿಗಳು ಇಚ್ಛೆಯೊಳಗೆ ಇರುತ್ತಿರಲು ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ ಅಂತ. ಕಚ್ಚೆ ಕೈ ಬಾಯಿ, ಹೊಟ್ಟೆ ಹೇಳಲಿಲ್ಲ, ಇಲ್ಲಿ ಹೊಟ್ಟೆಯನ್ನು ಹೇಳಿದ್ದಾರೆ. ಇಷ್ಟು ಇವತ್ತು ನೋಡಬಹುದಾದದ್ದು. 28 ಶ್ಲೋಕ ಆಗಿದೆ. ಇನ್ನು ಉಳಿದದ್ದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಒಂದು ಸೂರ್ಯಾಚಾರ್ಯ